ಸಂಸತ್ತಿನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ. ಬಾಗಲಕೋಟೆ ಯುವಕನ ಕರೆದೊಯ್ದ ದೆಹಲಿ ಪೊಲೀಸರು. ದೆಹಲಿಯಲ್ಲಿ ನಡೆದ ಸ್ಮೋಕ್ ಬಾಂಬ್ ಪ್ರಕರಣದ ಆರೋಪಿ ಕರ್ನಾಟಕದ ಮನೋರಂಜ್ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದ ಎಂಬ ಮಾಹಿತಿ ಮೇರೆಗೆ ದೆಹಲಿಯ ಪೊಲೀಸರು ಬಾಗಲಕೋಟೆಯ ಸಾಯಿಕೃಷ್ಣ ಜಗಲಿ ಎಂಬ ಯುವಕನನ್ನ ವಿಚಾರಣೆಗೆ ದೆಹಲಿಗೆ ಕರೆದೊಯ್ದಿದ್ದಾರೆ. ನಿವೃತ್ತ ಡಿವೈಎಸ್ಪಿ ವಿಠಲ್ ಜಗಲಿ ಅವರ ಪುತ್ರನಾಗಿದ್ದು, ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಮಾಡುವಾಗ ಮನೋರಂಜನ್ ರೂಮ್ಮೇಟ್ ಆಗಿದ್ದ ಎನ್ನಲಾಗಿದೆ. ಈ ಕುರಿತು ಸಾಯಿಕೃಷ್ಣನ ಸಹೋದರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ನನ್ನ ಸಹೋದರ ಏನೂ ತಪ್ಪು ಮಾಡಿಲ್ಲ ಎಂದರು. ಜಸ್ಟ್ ಇದಕ್ಕೆ ಕರ್ಕೊಂಡು ಹೋಗ್ಯಾರೆ ಅಷ್ಟೇ, ಮತ್ತೇನು ಇಲ್ಲ. ಎಲ್ಲಿ ಬೆಂಗಳೂರಿನಲ್ಲಿ ಯಾವಾಗ ಬಂದಿದ್ರಿ ಅವರು? ನಿಮ್ಮ ಮನೆಗೆ ಬಂದಿದ್ರ? ಹೆಂಗ ಪೊಲೀಸರು ಎಲ್ಲಿಂದ ಬಂದಿದ್ರು? ಡೆಲ್ಲಿಯಿಂದ ಬಂದಿದ್ರು ಪೊಲೀಸರು. ಅವ್ರು ಬಂದು 2 ದಿನ ಆಗಿತ್ತು ಅಷ್ಟೇ ರೀ. ಎಲ್ಲ ವಿಚಾರಣೆಗೆ ಇದಕ್ಕೆ ಏನೇನು ಕೇಳಿದ್ರು ಅವರೆಲ್ಲ ಕರೆಕ್ಟ್ ಉತ್ತರ ಕೊಟ್ರೆ, ಇಲ್ಲ ಸ್ವಲ್ಪ ಇದು ಅದಾವ, ನಾವು ನಿಮ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ, ಆಯ್ತು ಕರ್ಕೊಂಡು ಹೋಗ್ರಿ, ಪ್ರಾಬ್ಲಮ್ ಏನಿಲ್ಲ, ಅವೇನೋ ತಪ್ಪ ಮಾಡಿಲ್ಲಲ್ಲ, ಕರ್ಕೊಂಡು ಹೋಗ್ರಿ, ಅದ್ರಾಗ ಏನಿಲ್ಲ ಅಂತ ಹೋಗ್ಯಾನ. ಅವ್ರವ್ರಿಗೆ ಈಗ ಮನೋರಂಜನ್ ಸ್ನೇಹಿತ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಏನಾದ್ರು ರೂಮ್ಮೇಟ್ಸ್ ಏನ್ರ ಇದ್ರು? ಇಲ್ಲ ಅವನ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ದಾಗ ಇದ್ದಿದ್ದಿಲ್ಲ. BIT ಕಾಲೇಜ್ ಅಂದ್ರೆ ರೂಮ್ಮೇಟ್ ಇದ್ರಿ ಅವ. ಅಂದ್ರೆ ಇವ್ರು CS ಡಿಪಾರ್ಟ್ಮೆಂಟ್ ಇರೋರು 3 ಜನ ಇದ್ರಂತೆ. ಇನ್ನೊಬ್ಬ ಒಂದು ಫ್ರೆಂಡ್ ಅಂತೆ, ಅಷ್ಟೇ, ಮತ್ತೇನಿಲ್ಲ, ರೂಮ್ಮೇಟ್ ಇದ್ರೆ ಅಷ್ಟೇ ಅವ. ಮತ್ತೇನು ಅದ್ರದ್ದು ಇದ್ರ ರಿಲೇಟೆಡ್ ಅದೇನು ಇದನ್ನೇ ಇಲ್ರಿ. ಅವಾಗ ಹಂಗ ಇದ್ದಿದ್ದಿಲ್ರಿ ಅವ ಮನೋರಂಜನ್. ಈಗ ಯಾಕೆ ಹಂಗ ಮಾಡ್ಯಾನೋ ಗೊತ್ತಿಲ್ರಿ ಅವ. ಅದು ಈ ನಮ್ ತಮ್ಮಂದಂತೂ ಏನು ಅದ್ರ ಒಳಗೆ ಇನ್ನೂ ಇದು ಇಲ್ರಿ. ಮನೋರಂಜನ್ ಜೊತೆ ನೀವು ಯಾವಾಗಾದ್ರೂ ಮಾತಾಡಿದ್ರಿ? ಇಲ್ಲ ಅವ್ನ ಇದನ್ನ ಇಲ್ರಿ, ಏನಿತ್ತು ಇಲ್ಲ. ಅವ್ರು ಡಿಸ್ಕಂಟಿನ್ಯೂ ಮಾಡ್ಯಾನಂತಂದ್ರೆ ಅವ ಇದು, ಅದಕ್ಕೆ ಮತ್ತೇನಿಲ್ಲ. ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು? ಯಾವ ಕಂಪನಿ? ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರ? ಇಲ್ಲ, ಈಗ ಬಿಟ್ಟಂದ್ರೆ ಅವ ತಂದ ಒಂದು ಆ್ಯಪ್ ಇದು ಮಾಡತ್ತಾನ, ಅದಕ್ಕೆ ಅದ್ರ ಒಳಗೆ ಇದು ಅದನ್ರಿ ಅವ. ಈಗ ವರ್ಕ್ ಫ್ರಮ್ ಹೋಮ್ ಮೊದಲಿತ್ತು, ಈಗ ಏನೋ ವರ್ಕ್ ಮಾಡತ್ತಾನ. ಎಲ್ಲಿ ಇವ್ರು ಎಜುಕೇಶನ್ ಆಗಿದ್ದಿಲ್ಲ? ಎಲ್ಲಿ ಸೆಕೆಂಡ್ PU ಅಂತೂ ಇಲ್ಲೇ ರೀ, ಬಾಗಲಕೋಟೆ. BIT ಇಂಜಿನಿಯರಿಂಗ್ ಬೆಂಗಳೂರಾಗ ಆಗಿತ್ತು. ಸೆಕೆಂಡ್ PU ಇಲ್ಲಿ ಇಲ್ರಿ ಮೇಡಮ್? ಇಲ್ಲೇ ಬಸವೇಶ್ವರ ಇದು ರೀ ಕಾಲೇಜ್, ಸೈನ್ಸ್ ಕಾಲೇಜ್. ಅಲ್ಲ, ಈಗ ಒಂದೇನಂದ್ರೆ ನಿಮ್ಮ ತಮ್ಮವ್ರ ಇದಾರ ಅಂತ ಏನು ಇಲ್ಲ, ಆದ್ರ ಒಂದು ಸಂಸತ್ನಲ್ಲಿ ಇಂಥ ಕೆಲಸ ಆಗಿದೆ ಅಂತವ್ರು ಮಾಡಿದ್ದಾರೆ, ಅವ್ರ ಜೊತೆ ಅಲ್ಲಲ್ಲ, ಅದೇ ಅವ್ರ ಜೊತೆ ಕಾಲ್ ರೇಟ್ ಒಳಗೆ ಸಿಕ್ಕಿದೆ ಅನ್ನೋದೊಂದರಪ್ಪ. ನಿಮ್ಮ ಸಹೋದರ ಎಷ್ಟು ಡೀಟೇಲ್ಸ್ ಏನು ಗೊತ್ತಿಲ್ಲ, ನೀವು ಅದನ್ನ ಅನ್ನೋಂಗಿಲ್ಲ. ಅಲ್ಲ, ಇವ್ರದೆಲ್ಲ ನಾ ಹೇಳ್ತಾ ಇರೋದು, ಅಂತವ್ರು ಮಾಡಿದಾರಲ್ಲ, ಇವ್ರದ್ದು ಕಾಲ್ ರೇಟ್ ಅದು ನೋಡಿದ್ದಾರೆ. ಆದ್ರೆ ನಿಮ್ಮ ತಮ್ಮ ಒಳ್ಳೆಯವ್ರ ಅಂತ ನಮಗಿದೆ. ಆದ್ರೆ ನಿಮ್ ಪ್ರಕಾರ ಎಷ್ಟು ಮಟ್ಟಿಗೆ ನಿಮ್ಗ ನೀವು ಕೇಳುವ ಪ್ರಶ್ನೆ ಮೊದಲಿದ್ದು ನನ್ನ ತಮ್ಮ ಇದ್ರ ಒಳಗೆ ಇನ್ವಾಲ್ವ್ ಜಸ್ಟ್ ರೂಮ್ಮೇಟ್ ಅಂತ ಹೇಳಿ ಎನ್ಕ್ವೈರಿ ಮಾಡಕ್ ಕರ್ಕೊಂಡು ಹೋಗಿದ್ದೆ. ಈಗ ನೀವು ಕಲಿಬೇಕಾದ್ರೆ ನಿಮ್ ರೂಮ್ ಮೇಟ್ ಯಾರು ಇರ್ತಾರೆ, ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಇದು ಕರ್ಕೊಂಡು ಹೋಗಿರ, ಹಂಗಂತೆ ಅವನು ಅದ್ರಾಗಂತ ಇದು ಅಲ್ರಿ. ನೀವ್ ಇಲ್ಲಿ ವಿಚಾರಿಸಬಹುದ್ರಿ, 100% ನಿಮ್ಮ ಸಹೋದರ ತಮ್ಮ ಹೆಂಗದ ಅನ್ನೋದು ವಿಚಾರಿಸಬಹುದು.